ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವತ್ತು ನಾನು ಗಾರ್ಮೆಂಟ್ಸ್ ಲೈನಿಗೆ ಹೋಗಿ 3ನೇ ದಿವಸ. ಇವತ್ತು ಈ ವ್ಲಾಗ್ ಬಂದು, ವಿಡಿಯೋ ಬಂದು ನಂದು 3ನೇ ದಿವಸದಾಗಿರುತ್ತೆ, ಅಂದ್ರೆ ಬುಧವಾರದ್ದಾಗಿರುತ್ತೆ. ಸೊ ನಾನು ಇವತ್ತಿಂದ ನಾನು ಗಾರ್ಮೆಂಟ್ಸಿಗೆ ಯಾವತ್ತಿಂದ ಹೋಗ್ತಾ ಇದ್ದೀನಿ, ಅದು ಡೈಲಿ 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 ನಾನು ಹಾಕ್ತಾ ಹೋಗ್ತಾ ಇದ್ದೀನಿ. ಆದಷ್ಟು ವಿಡಿಯೋಸ್ ನೋಡಿ. ಮತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮ್ಮ ಇದು ಜೀವನ ಹೇಗಿರುತ್ತೆ ಅಂತ, ನಿಮ್ಗೆ ಏನ್ ಅನ್ಸುತ್ತೆ? ಬೆಳಿಗ್ಗೆ ಎದ್ದು ನಾವ್ ಇಷ್ಟೆಲ್ಲ ಮಾಡ್ಕೊಂಡು, ನಾವು ಒಂದು ಹೆಣ್ಮಕ್ಳಾಗಿ, ನಾನು ಒಬ್ಳೇ ಅಲ್ಲ, ಗಾರ್ಮೆಂಟ್ಸ್ ಲೈನಿಗೆ ಹೋಗುವಂತವ್ರು ಪ್ರತಿಯೊಬ್ರು ಅಷ್ಟೇನೆ ತುಂಬಾ ಕಷ್ಟ ಪಡ್ತಾರೆ. ತುಂಬಾನೇ ಕಷ್ಟ ಪಡ್ತಾರೆ. ಅಷ್ಟು ಹೇಳ್ಕೊಳಕ್ ಸುಲಭ ಇರೋದಿಲ್ಲ ಜೀವನ ಗಾರ್ಮೆಂಟ್ಸ್ ಲೈನ್ ಅಲ್ಲಿ. ಆದಷ್ಟುನು ಸೊ ಇವತ್ತು ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಇವತ್ತು ಟೈಮ್ ಬಂದು 5:30. ನಾನು 5:30ಗೆ ಎದ್ದಿದ್ದೀನಿ ಇವತ್ತು. ಸೊ ಬನ್ನಿ ಫ್ರೆಂಡ್ಸ್, ನಮ್ಮನೇಲಿ ಇವತ್ತು ನಾನು ಏನೇನ್ ಕೆಲಸವನ್ನ ಮಾಡ್ಕೊಂತೀನಿ ಅಂತ ಎಲ್ಲ ಹೇಳ್ತೀನಿ. ಗುಡಿಯ ಇನ್ನ ಸ್ವಲ್ಪ ಸೆಟ್ ಆಗಿಲ್ಲ. ಅವರು ಕಂಪ್ಲೇಂಟ್ ಮಾಡ್ತಾನೆ ಇದಾರೆ. ಅವಳು ಸರಿಯಾಗಿ ಊಟ ಚೆನ್ನಾಗಿ ಮಾಡ್ತಿದ್ದಾಳೆ. ಊಟ ಮಾಡೋಕೆ ಪ್ರಾಬ್ಲಮ್ ಏನಿಲ್ಲ, ಮಾತ್ರ ನಿದ್ದೆ ಮಾಡ್ತಾ ಇಲ್ಲ. ಯಾವ ಮಕ್ಳು ಜೊತೆ ಆಟ ಆಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ ಅವಳು. ಅದು ಮತ್ತೆ ಅಳ್ತಾ ಇದ್ದಾಳೆ, ತುಂಬಾ ಅಳ್ತಾ ಇದ್ದಾಳೆ. ಅದೊಂದೇ ಪ್ರಾಬ್ಲಮ್ ಆಗಿರೋದು. ದೇವ್ರ ದಯದಿಂದ ಊಟ ಯಾವುದೇ ಕಾರಣಕ್ಕೂ ಊಟ ಅವಳು ಬಿಟ್ಟಿಲ್ಲ. ಊಟ ಚೆನ್ನಾಗಿ ಮಾಡ್ಕೊಂತಿದ್ದಾಳೆ, ಹಾಲು ಕುಡಿತಿದ್ದಾಳೆ, ಬಿಸ್ಕೆಟ್ ತಿಂತಿದ್ದಾಳೆ. ಮತ್ತೆ ನಾನು ತಾಂಡೋಗಿ ಏನ್ ಊಟ ಎಲ್ಲ ಕೊಡ್ತೀನಿ, ಅದು ನೀಟಾಗಿ ಎಲ್ಲ ಊಟವನ್ನ ತಿಂತಾ ಇದ್ದಾಳೆ ಅಂತ ಹೇಳಿದ್ರು. ಅದೊಂದು ಖುಷಿ ಇದೆ ನನ್ಗೆ. ಊಟ ಏನಾದ್ರು ಅವಳು ಬಿಟ್ಟಿದ್ರೆ ನನ್ಗೆ ಸ್ವಲ್ಪ ಚಿಂತೆ ಆಗೋದು. ಆದ್ರೆ ಸ್ವಲ್ಪ ನಿದ್ದೆ ಮಾಡ್ತಾ ಇಲ್ಲ. ಮನೆಯಲ್ಲೂ ಕೂಡ ಸ್ವಲ್ಪ ನಿದ್ದೆ ಕಡಿಮೆನೆ ಮಾಡ್ತಾ ಇದ್ದಾಳೆ. ಸೊ ನೋಡೋಣ, ದೇವ್ರ ದಯ ಎಲ್ಲ. ದೇವ್ರ ಮೇಲೆ ಮಾತು. ಮುಂದೆ ಮುಂದೆ ಹಿಂಗಾಗುತ್ತೆ ಅಂತ ಹೇಳಿ. ಬನ್ನಿ, ಈಗ ನಾನು ಮಾಡುವಂತ ಅಡಿಗೆ ಏನು, ಮತ್ತೆ ಅವಳಿಗೂ ಕೂಡ ಬೇರೆ ಅಡಿಗೆ ರೆಡಿ ಮಾಡ್ತೀನಿ, ನಮಗೂ ಕೂಡ ಬೇರೆ ಬೇರೆ ಅಡಿಗೆಯನ್ನ ರೆಡಿ ಮಾಡ್ತೀನಿ. ಅದು ಏನು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ನಮ್ಮ ಮನೇಲಿ ಸೊಪ್ಪಿನ ಲೋಕ ಬಂದಿದೆ. ಅದು ಹೇಗೆ ಅಂದ್ರೆ, ನಿನ್ನೆ ನಾನು ಬರುವಾಗ ಸೊಪ್ಪು ತುಂಬಾ ಚೆನ್ನಾಗಿತ್ತು ನೋಡಿ, ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು. ಇದು ಕಟ್ಟು ಬಂದು 20 ರೂಪಾಯಿ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, 40 ರೂಪಾಯಿ ಕೊಟ್ಟು 2 ಕಟ್ಟನ್ನ ತಗೊಂಡೆ. ಅಂದ್ರೆ ನಾನು ತಗೋತಾ ಇರ್ಲಿಲ್ಲ, ನನ್ ಜೊತೆ ಗುಲಾಬ್ ಅನ್ನೋರು ನನ್ನ ಕ್ಲೋಸ್ ಫ್ರೆಂಡ್ ಇದ್ರು. ಅವರು ನಾನು ಹಿಡ್ಕೊಂತೀನಿ ನಡಿ ಅಂತ ಹೇಳಿ ಹೇಳದ್ಕೆ ನಾನು 2 ಕಟ್ಟು ಸೊಪ್ಪು ತಗೊಂಡೆ. ಇಲ್ಲ ಅಂದ್ರೆ ನಾನು ಬ್ಯಾಗು 2 ಲಂಚ್ ಬ್ಯಾಗು ಪಾಪುಗೆ ಎತ್ಕೊಂಡು ಮತ್ತೆ ಏನು ತರಕಾರಿ ತಗೊಳಕ್ ಆಗೋದಿಲ್ಲ. ಅವಳಿರೋ ಹೊತ್ತಿಗೆ ನಾನು 2 ಕಟ್ಟು ಸೊಪ್ಪನ್ನ ತಗೊಂಡೆ. ನಮ್ಮ ಮನೆಯವರು ನನಗೆ ಫೋನ್ ಮಾಡಿದ್ದಾರೆ, ನನ್ನ ಫೋನು ತೆಗಿಲಿಲ್ಲ. ಅದಕ್ಕೋಸ್ಕರ ಅವ್ರು ನನಗೆ ಹೇಳ್ದಲೆ ಅವರು 3 ಕಟ್ಟು ಸೊಪ್ಪನ್ನ ತಂದಿದ್ದಾರೆ. ಒಟ್ಟು 20 ರೂಪಾಯಿ ಅಂತಾನೆ 100 ರೂಪಾಯಿ ಸೊಪ್ಪನ್ನ ನಾವು ನಿನ್ನೆ ಒಂದೇ ದಿವಸ ಖರೀದಿ ಮಾಡಿದೀವಿ. ಇವು 3 ಕಟ್ಟು ಏನಿದೆ 60 ರೂಪಾಯಿಗೆ ನಮ್ಮ ಮನೆಯವರು ತಂದಿರೋ ಅಂತದ್ದು. ನಾನು 2 ಕಟ್ಟು ತಂದಿದ್ದೆ. ಅದ್ರಲ್ಲಿ 1 ಕಟ್ಟು ನೋಡಿ ಇಲ್ಲಿ ಸೋಸಿ ಇಟ್ಟಿದ್ದೀನಿ. ನಾನು ಆಲ್ರೆಡಿ ನೈಟ್ ನಾನು ಈ ಸೊಪ್ಪನ್ನ ಸೋಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಕ್ಕೋಸ್ಕರ. ಮತ್ತೆ ಅದ್ರ ಜೊತೆಗೆ ನಾನು ಇಲ್ಲಿ ತೊಗರಿ ಕಾಳು ಏನಿದೆ ನಮ್ಮ ಮನೆಯವರು ಸುಲ್ದಿಟ್ಟಿದ್ದಾರೆ. ಇದು ನಮ್ಮ ಮನೆಯವರು ರೆಡಿ ಮಾಡಿ ಇಟ್ಟಿರುವಂತದ್ದು ಸುಲ್ದು. ನಾನು ಈ ಸೊಪ್ಪನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ. ಮತ್ತೆ ಇನ್ನ 1 ಕಟ್ಟು ನಾನ್ ತಂದಿರೋ ಅಂತದ್ರ ಸೊಪ್ಪಲ್ಲಿ ಇಲ್ಲಿದೆ. ಇದು 4 ಕಟ್ಟು. ಇನ್ನ ಮನೆಯಲ್ಲಿ 4 ಕಟ್ಟು ಸೊಪ್ಪಿದೆ ನೋಡಿ, 4 ಕಟ್ಟು ಸೊಪ್ಪಿದೆ. ಇದೆಲ್ಲ ಸೇರಿಸಿ ನಾನು ಮತ್ತೆ ಏನ್ ಮಾಡೋದು ಅಂತ ನೆಕ್ಸ್ಟ್ ಅಡಿಗೆಗಳಿಗೆ ಯೋಚನೆ ಮಾಡ್ಕೋಬೇಕು. ಸೊ ಈಗ ಇವೆರಡು ಸೇರಿಸಿ ನಾನು ಏನ್ ಅಡಿಗೆನ ತಯಾರಿಸ್ತೀನಿ ಮುಂದೆ ಮುಂದೆ ಅಂತ ಹೇಳಿ ತೋರಿಸ್ತೀನಿ. ರಾತ್ರಿ ಸಾಕಾಗಿತ್ತು, ಪಾತ್ರೆ ಬೇರೆ ತೊಳ್ಕೊಂಡಿಲ್ಲ. ಈಗ ಹೋಗ್ಬಿಟ್ಟು ನಾನು ಪಾತ್ರೆ ತೊಳ್ಕೊಂತೀನಿ. ತೊಳ್ಕೊಂಡಾದ್ಮೇಲೆ ಅಡಿಗೆಗೆ ನಾನು ತಯಾರಿಯನ್ನ ಮಾಡ್ಕೊಂತೀನಿ. ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಬೆಳಿಗ್ಗೆ ಎದ್ದು ಪಾತ್ರೆನ ತೊಳ್ಕೊಂಡೆ. ಅದ್ರ ತಕ್ಕ ಮಟ್ಟಿಗೆ ನನ್ಗೆ ಎಷ್ಟು ಬೇಕೋ ಅಷ್ಟು ತೊಳ್ಕೊಂಡಿದ್ದೀನಿ. ಪಾತ್ರೆ ಬಂದು ಈ ಸ್ಕೂಲಿಂದ ನನ್ನ ಮಗ ತೊಳೆದಿಟ್ಟಿರ್ತಾನೆ ಸಾಯಂಕಾಲ ಟೈಮು. ಹಾಗಾಗಿ ಒಂದ್ ಸ್ವಲ್ಪ ನನಗೆ ಸ್ವಲ್ಪ ಇತ್ತು ರಾತ್ರಿ ಊಟ ಮಾಡಿದಂಥ ಪಾತ್ರೆಗಳನ್ನ. ಅದು ಸ್ವಲ್ಪ ನನಗೆ ಯಾವ ಬೇಕು ಅವನ್ನ ನಾನು ತೊಳ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಟೀ ಮತ್ತೆ ಕಾಫಿ ಮಾಡೋಣ ಅಂತ ಇಟ್ಟಿದ್ದೀನಿ. ನನ್ನ ಮಗ ಕೂಡ ಎದ್ದಿದ್ದಾನೆ, ಮತ್ತೆ ನಮ್ಮ ಮನೆಯವರು ಎದ್ದಿದ್ದಾರೆ. ಇಲ್ಲಿ ಅನ್ನ ಮಾಡೋಕ್ಕೆ ನಾನು ಕುಕ್ಕರಲ್ಲಿ ಅಕ್ಕಿನ ಇಟ್ಕೊಂಡಿದ್ದೀನಿ. ಮತ್ತೆ ಕಾಳು ಇಲ್ಲಿ ತೊಳೆದಿ ಹಾಕೊಂಡಿದ್ದೀನಿ ಕುಕ್ಕರಲ್ಲಿ. ಸೊಪ್ಪು ಇಲ್ಲಿದೆ. ನಾನು ಇವತ್ತು ತೊಗರಿ ಕಾಳು ಮತ್ತೆ ಸೊಪ್ಪು ಸೇರಿಸಿ ಬಸ್ಸಾರನ್ನ ಮಾಡ್ತಾ ಇದ್ದೀನಿ. ಬಸ್ಸಾರು ಮತ್ತೆ ಮಕ್ಕಳಿಗೆ ಬೇರೆ ತಿಂಡಿನ ಮಾಡಬೇಕು. ಅದು ಏನು ಅಂತ ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ. ನಾನು ಇಲ್ಲಿ ಒಬ್ಳೆ ಮಾಡ್ತಾ ಇದ್ದೀನಿ ಅಡಿಗೆನ ಮತ್ತೆ ಎಲ್ಲ ಅಂತ ನಾನು ಹೇಳೋದಿಲ್ಲ. ನನಗೆ ನನ್ನ ಮಗ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಏನ್ ನನಗೆ ಸಪೋರ್ಟ್ ಕೊಡ್ತಾರೆ ಅದು ಕೂಡ ನಾನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಅವರಿಗೆ ತೋರಿಸ್ಲಿಲ್ಲ ಅಂದ್ರೂ ಅವರು ಒಂದ್ ಸ್ವಲ್ಪ ಮುಜುಗರ ಪಡ್ತಾರೆ ವಿಡಿಯೋದಲ್ಲಿ ಬಡಕ್ಕೆ. ಹಾಗಾಗಿ ನಾನು ಅವರಿಗೆ ತೋರಿಸೋದಿಲ್ಲ. ಅವ್ರು ಏನ್ ನನಗೆ ಸಪೋರ್ಟ್ ಅನ್ನ ಕೊಡ್ತಾರೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ನಾನು
ನಾನು ಒಬ್ಳೇ ಮಾಡ್ಕೊತೀನಿ, ನಾನು ಒಬ್ಳೇ ಕಷ್ಟಪಡ್ತೀನಿ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತಾ ಇಲ್ಲ. ನನ್ಗೆ ಏನೇನ್ ಸಪೋರ್ಟ್ ಅನ್ನ ಕೊಡ್ತಾರೆ ನನ್ನ ಮನೆಯಲ್ಲಿ ಅದು ಕೂಡ ಹೇಳ್ತೀನಿ. ಮತ್ತೆ ವಿಡಿಯೋ ಮಾಡಿದಾಗ ನನ್ನ ಮಗ ಏನಿದಾನೆ ಥಂಬ್ನೇಲ್ ಮಾಡೋದು, ಥಂಬ್ನೇಲ್ ಏನಿದೆ ಅದು ಮಾಡ್ಕೊಡೋದು ನನ್ನ ಮಗನೇ. ನನಗ್ ಜಾಸ್ತಿ ಥಂಬ್ನೇಲ್ ಮಾಡಕ್ ಬರೋದಿಲ್ಲ, ಹಾಗಾಗಿ ನನ್ನ ಮಗ ನನಗೆ ಥಂಬ್ನೇಲ್ ಒಂದು ರೆಡಿ ಮಾಡ್ಕೊಡ್ತಾನೆ. ನೈಟ್ ನಾನೆಲ್ಲ ಊಟ ಆದ್ಮೇಲೆ ನಾನು ವಿಡಿಯೋನ ಎಡಿಟಿಂಗ್ ಮಾಡ್ಕೊಂತೀನಿ. ಈ ರೀತಿ ನಮ್ಮ ಮನೆಯಲ್ಲಿ ನನಗೆ ಸಪೋರ್ಟಿಂಗ್ ಕೊಡ್ತಾರೆ. ಅಷ್ಟ್ ಬಿಟ್ರೆ ಇನ್ನ ಮುಂದೆ ಮುಂದೆ ಏನೇನು ನನಗೆ ಎಲ್ಲ ಕೆಲಸ ಏನೇನು ಸಪೋರ್ಟಿಂಗ್ ಕೊಡ್ತಾರೆ ಅಂತ ಕೂಡ ನಾನು ಹೇಳ್ತೀನಿ. ಮತ್ತೆ ಬನ್ನಿ ಅಡಿಗೆಗೆ ತಯಾರಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಫಿ ರೆಡಿ ಆಗಿದೆ ನನ್ನ ಮಗಂಗೆ. ಇದು ನಮ್ಮ ಮನೆಯವರಿಗೆ ಟೀ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟೇ ನಾನು ಟೀ ಕುಡಿಯೋದು, ನಿಮ್ಗೆ ತೋರಿಸಿದೀನಿ. ನೋಡಿ ಇಲ್ಲಿ ಸೊಪ್ಪು ಕಾಳು ಬೇಯ್ತಾ ಇದೆ. ಸೊಪ್ಪು ಕಾಳು ಬೇಯಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಿದೆ. ಈಗ ಇದನ್ನ ಇಳಿಸ್ಬಿಟ್ಟು ನಾನು ಹಿಟ್ಟಿನ ಹೆಸರಿಗೆ ಅಂದ್ರೆ ಮುದ್ದೆಗೆ ನೀರ್ ಇಡ್ತೀನಿ. ಅದು ಇದು ಅಂತ ನಾನೇನು ನೋಡೋದಿಲ್ಲ, ಎಷ್ಟೆಷ್ಟು ಬೇಗ ಏನೇನಾಗುತ್ತೆ ಅದನ್ನ ನಾನು ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಈಗ ಬನ್ನಿ ಫ್ರೆಂಡ್ಸ್, ಏನೇನ್ ಮಾಡ್ಕೋಬೇಕು ಮುಂದೆ ಮುಂದೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬೆಳಿಗ್ಗೆನೆ ಎದ್ದಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಕೇಳಿ, 6:30ಗೆಲ್ಲ ಎದ್ದಿದ್ದಾಳೆ. ಏಯ್ ಎಂದಕ್ಯಾ 6:30 ಟೈಮ್ ಆಗಿದೆ. ಟೈಮು 6:30ಗೆ ಎದ್ದಿದ್ದಾಳೆ. ಗುಡು ಜುಫುಮ ಇಲ್ ನೋಡಿ, ಎದ್ಬಿಟ್ಟಲ್ಲಿ ಒಲೆ ಹತ್ರ ನೋಡ್ತಿದ್ದಾಳೆ. ನಾನೆಲ್ಲ ಅಡಿಗೆ ಮಾಡ್ಕೊಂತಾ ಇರೋದ್ ನೋಡ್ತಾ ಇದ್ದಾಳೆ. ಅವ್ರ ಪಪ್ಪ ಆಚೆ ಹೋಗಿದ್ದಾರೆ. ನೋಡಿ ಎದ್ದಿದ್ದಾಳೆ ಇವಳು ಕೂಡ. ಈಗ ಇವಳಿಗೂ ಸುಧಾರಿಸ್ಕೊಂಡು ನಾವು ಅಡಿಗೆನ ರೆಡಿ ಮಾಡ್ಕೋಬೇಕು. ಈಗಿನ್ನ ಎದ್ದಿದ್ದಾಳೆ. ಹಾಲು ಕೊಟ್ಬಿಟ್ಟು ನಾನು ಆದಷ್ಟು ಇದ್ ಮಾಡ್ಕೊಂತೀನಿ. ಅಳಬೇಡ ಸುಮ್ನಿರಪ್ಪ. ನೋಡಿ ಇಲ್ಲಿ ಹಾಲು ಕಾದಿದೆ. ಅವಳಿಗೆ ಹಾಲು ಹಾಕಿ ಕುಡಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸವನ್ನ ಮಾಡ್ಕೊಂತೀನಿ. ಇದೊಂದು ಲೋಟ ಹಾಲನ್ನ ಅವಳಿಗೆ ತಯಾರಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾನು ಬಿಸ್ಕೆಟ್ ಹಾಕಿದ್ದೀನಿ. ಬಿಸ್ಕೆಟ್ ಪೌಡರ್ ಏನಿದೆ ಅದ್ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ. ಬಿಸ್ಕೆಟ್ ಪುಡಿ ಇತ್ತು, ಅದನ್ನ ಹಾಕ್ಬಿಟ್ಟು ಅವಳಿಗೆ ಸಕ್ಕರೆ ಬದಲಾಗಿ ಅದನ್ನೇ ಕುಡಿಸ್ತಾ ಇದ್ದೀನಿ. ಅವಳಿಗೆ ಹಾಲು ಕುಡಿಸ್ಬಿಟ್ಟು ಈಗ ಅಡಿಗೆ ಕಡೆ ಗಮನ ಕೊಡ್ಬೇಕು. ನೋಡಿ ಫ್ರೆಂಡ್ಸ್, ಮುದ್ದೆನ ನಾನು ಕುದಿಯ ಹಾಕಿದ್ದೀನಿ. ಸೊಪ್ಪು ಕಾಳು ಬೇಯ್ತಾ ಇದೆ ಕುಕ್ಕರ್ ಅಲ್ಲಿ. ನೀವು ಮುದ್ದೆಲಿ ನೋಡ್ತಾ ಇರ್ಬೋದು, ಅನ್ನ ಇಲ್ಲಿ ಕಾಣಿಸ್ತಾ ಇದೆ. ಅನ್ನ ನೋಡ್ತಾ ಇರ್ಬೋದು. ನಾನು ಅನ್ನ ಹಾಕಿದ್ದೀನಿ. ಯಾಕೆ ಅಂದ್ರೆ ನೈಟ್ ನಾನು ಅನ್ನ ಏನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಉಳ್ದಿತ್ತು, ಅದನ್ನ ನಾನು ಮುದ್ದೆಗೆ ಹಾಕಿ ಮಾಡ್ಕೊಂತಾ ಇದ್ದೀನಿ. ನಾವು ನೈಟ್ ಏನಾದ್ರು ಅನ್ನ ಮಾಡಿದ್ರೆ ನಾನು ಸ್ವಲ್ಪ ಉಳ್ದಿದ್ರೆ ಅದನ್ನ ನಾನು ಮುದ್ದೆ ಜೊತೆ ಹಾಕಿ ಮುದ್ದೆನ ಮಾಡ್ಕೊಂಡ್ಬಿಡ್ತೀನಿ. ಅದನ್ನ ವೇಸ್ಟ್ ಮಾಡೋದಿಲ್ಲ. ನಮ್ಮ ಮನೇಲಿ ಸೊಸೈಟಿ ಅಕ್ಕಿನ ಊಟ ಮಾಡ್ತೀವಿ. ಇದ್ದಾಗ ಅಂಗಡಿ ಅಕ್ಕಿನೂ ಓಕೆ, ಇಲ್ಲ ಅಂದ್ರೆ ಸೊಸೈಟಿ ಅಕ್ಕಿನೂ ಓಕೆ. ನಾವು ಅದೇ ಅಕ್ಕಿ ಇದೇ ಅಕ್ಕಿ ಅಂತ ಏನು ಕುಂತ್ಕೊಳ್ಳೋದಿಲ್ಲ ಮಾಡ್ಕೊಂಡು. ನೋಡಿ ಈಗ ಮುದ್ದೆನೂ ಆಗ್ತಾ ಇದೆ, ಸೊಪ್ಪು ಕಾಳು ಬೇಯ್ತಾ ಇದೆ. ಬೇಗ ಸಾಂಬಾರ್ಗೂ ರೆಡಿ ಮಾಡ್ಕೊಂತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಮುದ್ದೆಯನ್ನ ರೆಡಿ ಮಾಡಿದ್ದೀನಿ. ಮತ್ತೆ ಸೊಪ್ಪು ಕಾಳು ಬೇಯಿಸಿ ಬೇರೆ ಮಾಡ್ಕೊಂಡಿದ್ದೀನಿ. ಸೊಪ್ಪಿನ ನೀರೇನಿದೆ ಇದು ತಕ್ಕೊಂಡಿದ್ದೀನಿ ಬಸ್ಸಾಂಬಾರ್ಗೆ. ಇದು ಬಟ್ಲಲ್ಲಿ ಸ್ವಲ್ಪ ನೀರು ತೆಗ್ದಿದ್ದೀನಿ. ಯಾಕೆ ಗೊತ್ತಾ, ನೀರು ಈ ಥರ ನೀವೇನಾದರೂ ಸೊಪ್ಪು ಕಾಳು ಬೇಯಿಸಿದ್ರೆ ಮಕ್ಕಳಿಗೆ ಒಂದೊಂದು ಲೋಟನ ಕುಡಿಸಿ. ನೀರು ತುಂಬ ಒಳ್ಳೆಯದು. ಸೊಪ್ಪಿನ ನೀರೇನಿದೆ ಇದು ಸೂಪ್ ಥರ ಇರುತ್ತೆ, ಕುಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ನೋಡಿ ಇಲ್ಲಿ ಈರುಳ್ಳಿ ಮತ್ತೆ ಕಾಯಿ ತುರಿ ಏನಿದೆ ಇದು ನಮ್ಮ ಮನೆಯವರು ತಯಾರಿ ಮಾಡಿ ಕೊಟ್ಟಿದ್ದಾರೆ ಕಾಳು ಒಗ್ಗರಣೆ ಮಾಡೋಕ್ಕೋಸ್ಕರ. ಮತ್ತೆ ಇಲ್ಲಿ ಮಸಾಲೆಗೆ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಇನ್ನೊಂದು 10 ನಿಮಿಷ ಇದೆ, 7 ಗಂಟೆಗೆ. ನಾನು ಬೇಗ ಬೇಗ ರೆಡಿ ಮಾಡ್ಕೋಬೇಕು. ಇಷ್ಟೆಲ್ಲ ಇಲ್ಲಿನ ತನಕ ರೆಡಿ ಆಗಿದೆ. ಅನ್ನ ರೆಡಿ ಆಗಿದೆ. ಈಗ ಮಸಾಲೆ ಮತ್ತು ಸಾಂಬಾರಿಗೆ, ಬಸ್ಸಾರಿಗೆ, ಕಾಳು ಒಗ್ಗರಣೆ ಇಷ್ಟು ಮಾಡ್ಕೋಬೇಕು. ಬೇರೆ ತಿಂಡಿ ಆಮೇಲೆ ರೆಡಿ ಮಾಡ್ತೀನಿ ನಾನು. ಇನ್ನು ಮಕ್ಕಳಿಗೆ ತಿಂಡಿಗೆ ಇನ್ನೂ ಏನೂ ರೆಡಿ ಮಾಡಿಲ್ಲ, ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಅದು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಗುಡಿಯ ಏನು ಮಾಡ್ತಿದ್ದಾಳೆ, ನಾನು ಸೊಪ್ಪು ಮತ್ತು ಕಾಳು ಹಾಕಿ ಕೊಟ್ಟಿದ್ದೀನಿ. ಬೆಳಗ್ಗೆನೆ ಬೇಯಿಸಿದ್ದೆ ಅಲ್ವಾ, ಹಾಕಿ ಕೊಟ್ಟಿದ್ದೀನಿ. ತಿನ್ಕೊಂಡು ಕುಂತಿದ್ದಾಳೆ. ಈ ರೀತಿ ನಿಮ್ಮ ಮನೇಲೂ ಮಕ್ಕಳಿದ್ರೆ ಅವಕ್ಕೆ ಅಭ್ಯಾಸ ಮಾಡಿ. ಸೊಪ್ಪು ಕಾಳು ಬೇಯಿಸಿದ್ರೆ ಹಾಕಿ ಕೊಡಿ ತಿನ್ನಕ್ಕೆ. ನೋಡಿ ತಿಂತಾ ಇದ್ದಾಳೆ, ಎಡಗೈಲಿ ತಿಂತಾ ಇದ್ದಾಳೆ. ಆದರೆ ಯಾವ ಕೈಲಿ ತಿಂತಾ ಇದ್ದಾಳೆ ಅದೆಲ್ಲ ಇಂಪಾರ್ಟೆಂಟು. ಮಕ್ಕಳು ಫಸ್ಟು ತಿನ್ನೋದನ್ನ ಅಭ್ಯಾಸ ಆಗಲಿ. ತಿನ್ಕೊಂಡು ಕೂತಿದ್ದಾಳೆ ಅವಳು. ಈಗ ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ಬಸ್ಸಾಂಬಾರ್ಗೆ ನಾನು ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಇತ್ತು, ಆದ್ರೂ ಕೂಡ ನಾನು ಬೇಯಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಮರ್ತೋದೆ. ಹಾಗಾಗಿ ಒಣಮೆಣಸಿನ್ಕಾಯಿಯನ್ನ ಹಾಕೊಂಡು ಸಾಂಬಾರ್ಗೆ ಹಾಕ್ಕೊಂತ ಇದ್ದೀನಿ. ಕಾಳು ಬೆಂದ ಮೇಲೆ ಜ್ಞಾಪನ ಬಂತು ನನಗೆ ಹಸಿರು ಮೆಣಸಿನ್ಕಾಯಿ. ಅದಕ್ಕೆ ಮತ್ತೆ ಬೇಯಿಸ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಒಣಮೆಣಸಿನ್ಕಾಯಿನೇ ಸುಟ್ಕೊಂತಾ ಇದ್ದೀನಿ. ಮತ್ತೆ ನೋಡಿ ಅದ್ರ ಜೊತೆಗೆ ನಾನು ಜೀರಿಗೆಯನ್ನ ಹಾಕ್ಕೊಂತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಏನು ಹಾಕಿಲ್ಲ, ಹಂಗೆ ನಾರ್ಮಲ್ ಆಗಿ ನಾನು ಎಲ್ಲ ಹುರ್ಕೊಂತಾ ಇರೋದು. ಇಷ್ಟು 4 ಐಟಮ್ನ ನಾನು ಹುರ್ಕೊಂಡ್ಬಿಟ್ಟು ತಕ್ಕೊಂತೀನಿ. ಇಷ್ಟೇ ಉರಿಯಂತ ಮಸಾಲೆ ಬಸ್ಸಾಂಬಾರ್ಗೆ ನಮ್ಮ ಮನೆಯಲ್ಲಿ.
ಇದು ರೆಡಿ ಆಯ್ತು. ಈಗ ಇದನ್ನೇ ತೆಗೆದ್ಬಿಟ್ಟು ಇದೇ ಬಾಂಡ್ಲಿಗೆ ಎಣ್ಣೆ ಹಾಕಿ ಕಾಳು ಒಗ್ಗರಣೆ ಮಾಡ್ಕೊಂತೀನಿ. ಫ್ರೆಂಡ್ಸ್, ಮಸಾಲೆ ಹುರ್ಕೊಂಡಲ್ಲ ಅದೇ ಬಾಂಡ್ಲಿಯಲ್ಲಿ ಎಣ್ಣೆ ಮತ್ತೆ ಸಾಸಿವೆ ಹಾಕೊಂಡಿದೀನಿ. ಈಗ ಇದಕ್ಕೆ ಈರುಳ್ಳಿಯನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪಲ್ಯ ಒಗ್ಗರಣೆಗೆ ಒಂದ್ ಸ್ವಲ್ಪ ಈರುಳ್ಳಿ ಮತ್ತೆ ಕಾಯಿ ತುರಿನ ನಾನು ಇಲ್ಲಿ ನಿಗಿಸ್ಕೊಂತೀನಿ. ಇದು ಯಾಕೆ ಅಂತ ಅಂದ್ರೆ ನೆಕ್ಸ್ಟ್ ಮಾಡುವಂತ ತಿಂಡಿಗೆ, ಮಕ್ಕಳಿಗೆ ನಾನು ತಿಂಡಿ ಏನ್ ಮಾಡ್ಬೇಕು ಅದಕ್ಕೋಸ್ಕರ. ನೋಡಿ, ಇಷ್ಟು ಈರುಳ್ಳಿಯನ್ನ ಉಳಿಸ್ಕೊಂಡಿದೀನಿ, ಸಾಕು. ಮತ್ತೆ ಇದು ಎಲ್ಲ ಫ್ರೈ ಆಗ್ಲಿ. ನೆಕ್ಸ್ಟ್ ಫ್ರೈ ಆದ್ಮೇಲೆ ಕಾಳು ಒಗ್ಗರಣೆ ಮಾಡ್ಕೊಂತಾನೆ ನಾನು ಮಸಾಲೆನ ರೆಡಿ ಮಾಡ್ಕೋಬೇಕು ಸಾಂಬಾರ್ಗೆ. ಅದು ಕೂಡ ಮಾಡ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೊಪ್ಪು ಕಾಳು ಒಗ್ಗರಣೆ ಆಗಿದೆ. ಕಾಳು ಮತ್ತೆ ಮಸಾಲೆ ಎಲ್ಲಾ ಸೇರಿಸಿ ಒಂದಕ್ಕೆ ಹಾಕೊಂಡಿದೀನಿ. ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿ ಮಸಾಲೆ ಮತ್ತೆ ಸುಟ್ಟಿರೋ ಮಸಾಲೆ ಎಲ್ಲ ಇದಕ್ಕೆ ನೀರ್ ಹಾಕೊಂಡ್ಬಿಟ್ಟು, ಅಂದ್ರೆ ಇದು ಕಾಳು ಸೊಪ್ಪಿಂದ ನೀರು ತಣ್ಣಗಾಗಕ್ ಬಿಟ್ಟಿದೆ. ಇಲ್ಲೊಂದ್ ಸ್ವಲ್ಪ ಕಾಳು ತೆಗ್ದಿದೀನಿ. ಅಂದ್ರೆ ಏನಕ್ಕೆ ಅಂತ ನಾನು ತೋರಿಸ್ತೀನಿ. ನೋಡಿ, ಹಸಿ ಬೆಳ್ಳುಳ್ಳಿ ಹಾಕೊಂಡಿರ್ಲಿಲ್ಲ, ಹಸಿ ಬೆಳ್ಳುಳ್ಳಿ ಕೂಡ ಹಾಕೊಂತ ಇದೀನಿ ಸಾಂಬಾರ್ಗೆ. ಟೈಮ್ ಆಗೋಗ್ತಾ ಇದೆ, ಹಾಗಾಗಿ ನಾನು ಕೆಟ್ಟೋಗಿದೆ ಬೆಳ್ಳುಳ್ಳಿ, ತೆಗೆದು ಬಿಸಾಕೋಣ. ಸೊ ಇಷ್ಟು ರುಬ್ಬಿಟ್ಟು ನಾನು ಸಾಂಬಾರ್ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಬಸ್ ಸಾಂಬಾರ್ ಇಲ್ಲಿ ರೆಡಿ ಆಗಿದೆ. ನಾನು ಇದು ಒಗ್ಗರಣೆ ಏನು ಮಾಡಲ್ಲ, ಹಸಿ ಸಾಂಬಾರು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದು. ನಾನು ಸುಟ್ಟು ಅಂತ ಮಸಾಲೆಗೂ ಕೂಡ ಎಣ್ಣೆ ಹಾಕೋದಿಲ್ಲ, ನಾನು ಆ ರೀತಿ ಮಾಡ್ಕೊಂತೀನಿ. ಸಾಂಬಾರ್ ರೆಡಿ ಆಗಿದೆ, ಮತ್ತೆ ಇಲ್ಲಿ ಪಲ್ಯ ರೆಡಿ ಆಗಿದೆ. ನಮ್ಮ ಮನೆಯವ್ರು ಬಾಕ್ಸ್ ಕಟ್ಕೊಂಡು ತಿಂಡಿ ಕೂಡ ಕಟ್ಕೊಂಡು ಹೋದ್ರು, ಅವರು ಟೈಮ್ ಆಯ್ತು ಅಂತ. ಈಗ ಮಕ್ಳು ತಿಂಡಿಗೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಈರುಳ್ಳಿ ಮತ್ತೆ ಬೇಯಿಸಿರೋ ಅಂತ ಕಾಳು ಸ್ವಲ್ಪ ಕೂಡ ತಕ್ಕೊಂಡಿದ್ದೀನಿ. ಇದಕ್ಕೆ ಏನೇನ್ ಮಾಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಈಗ ನಮ್ಮನೆ ಅಡುಗೆ ಅನ್ನ ಸಾಂಬಾರು ಮುದ್ದೆ ಮತ್ತೆ ಕಾಳು ರೆಡಿ ಆಯ್ತು. ಈಗ ಇದ್ ಮುಗೀತು. ಈಗ ಮಕ್ಕಳು ತಿಂಡಿಗೆ ರೆಡಿ ಮಾಡಬೇಕು. ಟೈಮ್ ಬಂದು 7:20. ಈಗ ಮಿಕ್ಕಿದನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ ಮತ್ತೆ ಸಾಸಿವೆಯನ್ನ ನಾನು ಒಗ್ಗರಣೆ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಇಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಒಣಮೆಣಸಿನ್ಕಾಯಿ ತಗೊಂಡಿದೀನಿ. ಮತ್ತೆ ಕಾಳು ಕೂಡ ಇಲ್ಲಿ ಒಂದ್ ಸ್ವಲ್ಪ ಬೇಯಿಸಿರೋಂತ ಬಸ್ಸಾರಿಗೆ ಕಾಳು ಏನಿತ್ತು ಅದು ಕೂಡ ತಕ್ಕೊಂಡಿದೀನಿ. ನಾನು ತಕೊಂಡ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇರೋದು ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ ಬಾಕ್ಸಿಗೋಸ್ಕರ. ಪಾಪು ಏನೋ ಊಟ ಮಾಡ್ಕೊಂತಾನೆ. ಪಾಪುನು ಇವಳು ಕೂಡ ಅನ್ನ ಊಟ ಮಾಡಿಸ್ತೀನಿ. ಆದ್ರೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ನಾನು ಪುರಿ ಉಸ್ಲಿ ಏನಿದೆ ಅದನ್ನ ಮಾಡ್ತಾ ಇದ್ದೀನಿ. ಇದು ಮಾಡ್ಬಿಟ್ಟು ನಾನು ಬಾಕ್ಸಿಗೆ ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆದಷ್ಟು ಇದು ಮಾಡ್ಬಿಟ್ಟು ನಾನು ನಿಮ್ಗೆ ಪುರಿ ಉಸ್ಲಿನ ರೆಡಿ ಮಾಡ್ಕೊಂತೀನಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಪುರಿ ಉಸ್ಲಿನ ರೆಡಿ ಆಗಿದೆ. ಮಕ್ಕಳಿಗೆ ಬಾಕ್ಸಿಗೋಸ್ಕರ ಇದು ಅಷ್ಟೇ. ಊಟ ಏನೋ ಮಾಡ್ಕೊಂತಾರೆ. ಇಲ್ಲ ಪಾಪು ತಿಂದ್ರೆ ಗುಡಿಯ ಇದೇ ತಿನ್ನಿಸ್ಕೊಂತೀನಿ. ಇದಕ್ಕೆ ನಮ್ಮ ಕಡೆ ಪುರಿ ಉಸ್ಲಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನ್ ಹೇಳ್ತಾರೆ ವಿಡಿಯೋ ನೋಡೋರು ಅದನ್ನ ಬರೀರಿ, ಓಕೆನಾ. ಇದಕ್ಕೆ ನಾನು ಬಸ್ಸಾರಿಗೆ ಏನ್ ಬೇಯಿಸಿದ್ದೆ ತೊಗರಿ ಕಾಳನ್ನ ಕೂಡ ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಈ ರೀತಿ ಪುರಿ ಉಸ್ಲಿಯನ್ನ ಮಕ್ಕಳಿಗೆ ತಯಾರಿ ಮಾಡಿದ್ದೀನಿ ಇವತ್ತಿನ ಬಾಕ್ಸಿಗೋಸ್ಕರ. ಮತ್ತೆ ನೆಕ್ಸ್ಟ್ ನಾನೀಗ ಗುಡಿಯಾಗ ಫಸ್ಟ್ ತಿಂಡಿ ತಿನ್ನಿಸ್ತೀನಿ, ಆಮೇಲೆ ನಾನು ರೆಡಿ ಆಗ್ತಾ ಹೋಗ್ತೀನಿ. ಗುಡಿಯಾಗ ತಿಂಡಿ ತಿನ್ನಿಸ್ಬಿಟ್ಟು ಬಾಕ್ಸ್ಗಳು ಏನಿದೆ ಅದು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ, ಗುಡಿಯಾಗ ರೆಡಿ ಮಾಡ್ತೀನಿ. ಈಗ ಇವತ್ತು ಯಾವ್ಯಾವ ರೀತಿ ರೆಡಿ ಆಗೋಣ ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಇದು ಸೊಪ್ಪು ಕಾಳು ನಾನು ಏನು ಬೇಯಿಸಿದ್ದೆ ಅದನ್ನ ನೀರು ತಕ್ಕೊಂಡಿದ್ದೀನಿ ಒಂದು ಲೋಟಕ್ಕೆ. ಇದೊಂದು ಸ್ವಲ್ಪ ಗುಡಿಯಾಗೆ ಕುಡಿಸೋಣ. ಈ ರೀತಿ ಸೊಪ್ಪು ಕಾಳು ಬೇಯಿಸಿದ್ರೆ ಮನೇಲಿ ನೀರನ್ನ ಕುಡಿಸ್ಕೊಳ್ಳಿ, ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಸೂಪ್ ತರ ಅಷ್ಟು ಕುಡಿಸೋದಿಲ್ಲ, ಒಂದು ಲೋಟ ಕುಡಿದ್ರು ಪರವಾಗಿಲ್ಲ, ಕುಡಿಲಿ. ಬಟ್ ಎಷ್ಟು ಕುಡಿತಾಳೆ ಅಷ್ಟು ಕುಡಿಲಿ. ತಣ್ಣಗಾಗಿದೆ ನೋಡಿ, ಕುಡಿತಾ ಇದ್ದಾಳೆ. ಈ ರೀತಿ ನೀರುಗಳನ್ನ ಕುಡಿಸಿದ್ರೆ ತರಕಾರಿ ಬೇಯಿಸಿರೋ ನೀರಾಗ್ಲಿ ಮತ್ತೆ ಸೊಪ್ಪು ಕಾಳು ಬೇಯಿಸಿರೋ ನೀರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದ್ರಲ್ಲೂ ಅವರೆಕಾಳು ಏನಾದ್ರು ಬೇಯಿಸಿದ್ರೆ ಅದನ್ನ ನೀರು ಕುಡಿಸ್ಬೇಡಿ. ತೊಗರಿ ಕಾಳು ಏನು ಆಗೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅವರೆಕಾಳು ಮತ್ತೆ ಅಳಸುಂಡೆ ಕಾಳು ಅದನ್ನ ನೀವು ಕುಡಿಸ್ಬೇಡಿ. ಆದಷ್ಟು ಈ ತರನ ಕುಡಿಸ್ಕೊಳ್ಳಿ. ನೋಡಿ, ಈಗ ಇವಳು ಆಟ ಆಡ್ಬೇಕಿದ್ರಲ್ಲಿ, ಇವಳೇ ಕುಡಿಬೇಕು ಇಲ್ಲ ಆಟ ಆಡ್ಬೇಕು ಅಂತ ಇದು ಇವಳಿಗೆ. ನೋಡಿ, ಅವಳೇ ಕುಡಿಯಕ್ಕೆ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನಾನು ಏನೇನ್ ಮಾಡ್ಬೇಕು ಮಾಡ್ತೀನಿ. ಇವಳು ತುಂಬಾ ಆಟ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ಬ್ಯಾಗ್ ಅಲ್ಲಿ ಇವತ್ತು ಗುಡಿಯಾಗೆ ನಾನು ರಾತ್ರಿನೇ ರೆಡಿ ಮಾಡಿದ್ದೀನಿ. ಎಷ್ಟು ಅಂದ್ರೆ 3 ಪ್ಯಾಂಟ್ ರೆಡಿ ಮಾಡಿದ್ದೀನಿ, ಮತ್ತೆ 2 ಫ್ರಾಕ್ ರೆಡಿ ಮಾಡಿದ್ದೀನಿ. ಕವರ್ ಅಲ್ಲಿ ಒಂದು ನ್ಯಾಪ್ಕಿನ್ ಅನ್ನ ನಾನು ರೆಡಿ ಮಾಡಿದ್ದೀನಿ. ಈ ರೀತಿ ನಿನ್ನೆ ನಾನು ಈ ರೀತಿ ವಿಡಿಯೋ ತೆಗ್ದಿದ್ಕೆ ಒಳ್ಳೇದಾಯ್ತು. ಯಾಕಂದ್ರೆ ನನ್ನ ಪಾಪುಗೂ ಗುಡಿಯಾಗಿ ನಿನ್ನೆ ಬಟ್ಟೆ ಏನು ನಾನು ತಗೊಂಡೋಗಿದೆ ಅದು ಮಿಸ್ಸಿಂಗ್ ಆಗಿದೆ ಬೇಬಿ ಕೇರಲ್ಲಿ. ಅವ್ರು ನಂಬ್ತಾನೆ ಇಲ್ಲ, ನಾನು ತಂದೆ ಇಲ್ಲ ಅಂತ ಅಂತಿದ್ದಾರೆ. ಮತ್ತೆ ವಿಡಿಯೋ ತೋರ್ಸೋವತ್ಗೆ ಅವರು ಸುಮ್ಮನಾದ್ರು ಹುಡುಕ್ಬಿಟ್ಟು ಕೊಡ್ತೀವಿ ಅಂತ ಹೇಳಿ. ಇವತ್ತು ಅವರು ಹಾಲಿನ ಬಾಟ್ಲ್ ಏನಿದೆ ತಗೊಬನ್ನಿ ಅಂತ ಹೇಳಿದ್ದಾರೆ. ಪಾಪುಗೆ ಹಾಲು ಲೋಟದಲ್ಲಿ ಕೊಡ್ಸೋಕ್ಕಾಗ್ತಾ ಇಲ್ಲ, ಬೇಬಿ ಕೇರಲ್ಲೇ ಹಾಲು ಕೊಡ್ತಾರೆ.
ಅದು ಕುಡ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ನೀಟಾಗಿ ಹಾಲು ಕುಡಿಲಿ ಪಾಪು, ಬಾಟ್ಲು ತಗೊಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬಾಟ್ಲು ಕೂಡ ತಗೊಂಡಿದ್ದೀನಿ. ತಿಂಡಿಗಳಿಗೆ ನೋಡಿ, ಇವತ್ತು ಸ್ನ್ಯಾಕ್ಸಿಗೆ ಬಂದು ನಾನು ಆರೆಂಜನ್ನು ಇಟ್ಕೊಂಡಿದ್ದೀನಿ ಮೇಲ್ಗಡೆ, ಅದು ಸ್ನ್ಯಾಕ್ಸಿಗೆ. ಮತ್ತು ಗುಡಿಯಾಗೆ ನೋಡಿ ಪುರಿ ಉಸ್ಲಿ ಏನಿದೆ ಅದನ್ನು ಪ್ಯಾಕ್ ಮಾಡಿದ್ದೀವಿ. ಮತ್ತು ನನ್ನ ಬಾಕ್ಸ್ ಕೂಡ ರೆಡಿ ಆಗಿದೆ. ನೀರು ಬಾಟ್ಲು ನಾನೇ ಇಟ್ಕೊಂಡಿದ್ದೀನಿ, ಅವಳಿಗೆ ಇದೇ ಬಾಟ್ಲಲ್ಲಿ ಕೊಡ್ತಾರಂತೆ ನೀರು ಮತ್ತು ಹಾಲು. ಹಾಗಾಗಿ ಇವತ್ತಿನ ಬಾಕ್ಸ್ ಪ್ಯಾಕ್ ಎಲ್ಲ ಇಷ್ಟು ರೆಡಿ ಆಗ್ತಾ ಇದೆ. ಗುಡಿಯ ನೋಡಿ ಈ ಮಟ್ಟಕ್ಕೆ ರೆಡಿ ಆಗಿದ್ದಾಳೆ. ಅವಳವು ಬಟ್ಟೆ ಇಲ್ಲಿ ಬಕೆಟಲ್ಲಿ ನೆನೆಸಿದ್ದೀನಿ. ಈಗ ಹೋಗ್ಬಿಟ್ಟು ಬಟ್ಟೆ ತೊಳೆದು ಹಾಕಿ ಬರಬೇಕು. ಟೈಮ್ ಬಂದು 8:10 ಆಗ್ತಾ ಇದೆ. ಈಗ ಇದೆಲ್ಲ ನಾನು ರೆಡಿ ಮಾಡಿ ನಾನು ತಿಂಡಿ ತಿಂದು ನಾನು ರೆಡಿ ಆಗಬೇಕು. ಬಾಕ್ಸ್ ಎಲ್ಲ ನನ್ನ ಮಗ ರೆಡಿ ಮಾಡಿರೋದು ಇವತ್ತು. ಬನ್ನಿ ಫ್ರೆಂಡ್ಸ್, ಈಗ ಇದು ಬಟ್ಟೆನ ತೊಳೆದಾಕಿ ಬರೋಣ. ಫ್ರೆಂಡ್ಸ್, ಬ್ಯಾಗ್ ಎಲ್ಲ ರೆಡಿ ಆಯಿತು. ಇದು ಜಿಪ್ ಹಾಕಿದ್ರೆ ನನ್ನ ಮಗಳದು ಬ್ಯಾಗ್ ರೆಡಿ, ನಂದು ಬ್ಯಾಗ್ ರೆಡಿ. ಈಗ ಬಟ್ಟೆನ ನಾನು ತೊಳೆದ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಇವತ್ತು ಗುಡಿಯ ಈ ಥರ ಮಿಡ್ಡಿ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಅವ್ರ ಅಣ್ಣನ ಜೊತೆ ಇಲ್ಲಿ ಮೇಲ್ಗಡೆ ಅವ್ರ ಅಣ್ಣನೂ ಅವರು ಆಟ ಆಡ್ತಿದ್ದಾರೆ. ನಾನು ಮೇಲ್ಗಡೆ ಏನಕ್ಕೆ ಬಂದಿದೆ ಅಂತ ಅಂದರೆ ಬಟ್ಟೆಗಳೆಲ್ಲ ಅವಳವು ಡೈಲಿ ಬೇಕಲ್ಲ, ಹಾಗಾಗಿ ಬಟ್ಟೆಗಳು ಇಷ್ಟು ನೋಡಿ ಈಗ ಬಂದು ನಾನು ತೊಳೆದಾಕಿದ್ದೀನಿ. ಈಗ ಹೋಗ್ಬಿಟ್ಟು ನಾನು ತಿಂಡಿ ತಿನ್ನಬೇಕು. ಇನ್ನು ನಾನು ರೆಡಿ ಆಗಿಲ್ಲ. ತಿಂಡಿ ತಿಂದು ನಾನು ರೆಡಿ ಆದರೆ ಮುಗೀತು, ಹೊರಡಬೇಕು. ನೋಡಿ ಈ ರೀತಿ ರೆಡಿ ಆಗಿದ್ದಾರೆ. ಬಾಯಿ ಕಡೆ ಗುಡಿಮಾ ನಿಮಿಷ ಛಣಕೋ ಸೊಠಾಲೆ. ಈ ರೀತಿ ಇವತ್ತು ಗುಡಿಯ ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಅವಳು ತಿಂಡಿ ಏನು ತಿಂದಿದ್ದಾಳೆ ಇವತ್ತು ಅಂತ ಅಂದರೆ ಪುರಿ ಉಸ್ಲಿ, ಒಂಚೂರು ಒಂದು ಮಿದ್ದು ಪುರಿ ಉಸ್ಲಿ ತಿಂದಿದ್ದಾಳೆ. 3 ಪೀಸ್ ಆರೆಂಜ್ ತಿಂದಿದ್ದಾಳೆ. ಒಂದು ಅರ್ಧ ಲೋಟ ಸೂಪ್ ಕುಡ್ದಿದ್ದಾಳೆ, ಅಂದರೆ ಸೊಪ್ಪು ಕಾಳು ಬೇಯಿಸಿದ್ನಲ್ಲ ಆ ಸೂಪ್ ಕುಡ್ದಿದ್ದಾಳೆ. 1 ಲೋಟ ಹಾಲು ಕುಡ್ದಿದ್ದಾಳೆ. ಬೆಳಿಗ್ಗೆ ತಿಂಡಿ ಇಷ್ಟ ಆಗಿದೆ ಗುಡಿಯಾದು ಇವತ್ತು. ಈಗ ಬನ್ನಿ ಫ್ರೆಂಡ್ಸ್, ರೆಡಿ ಆಗೋಣ. ಫ್ರೆಂಡ್ಸ್, ತಿಂಡಿ ತಿನ್ನೋಕ್ಕೋಸ್ಕರ ನಾನು ಸೊಪ್ಪು ಕಾಳು, ಒಂದು ಅರ್ಧ ಮುದ್ದೆ ಮತ್ತು ಸಾಂಬಾರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ನಾನು ತಿಂಡಿ ತಿಂದ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಬೇಗ ಈಗ ರೆಡಿ ಆಗಬೇಕು. ಬನ್ನಿ ಈಗ ತಿಂಡಿ ತಿನ್ಕೊತೀನಿ. ತಿಂಡಿ ತಿನ್ಕೊಂಡ್ಬಿಟ್ಟು ರೆಡಿ ಆಗಬೇಕು. ಬೇಗ 8:15 ಆಗ್ತಾ ಇದೆ. ನಾನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಲೇಟ್ ಆಗಿದೆ. ನೈಟ್ ಹಾಕ್ಬೇಕಾಗಿತ್ತು, ಆದರೆ ನೈಟ್ ಜ್ಞಾಪನ ಬರಲಿಲ್ಲ. ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. 11:15 ಆಗೋಯ್ತು ವಿಡಿಯೋ ಎಡಿಟಿಂಗ್ ಮಾಡೋವರೆಗೂ. ಹಾಗಾಗಿ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ತಲೆನ ಸ್ವಲ್ಪ ಹಿಂಗೆ ಕಟ್ಕೊಂತೀನಿ. ಸಾಯಂಕಾಲ ಬಂದು ನಾನು ಸ್ನಾನ ಮಾಡ್ಕೊಂತೀನಿ. ನಾನು ಸಾಯಂಕಾಲ ಟೈಮೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಡೇ ಟೈಮ್ ನನಗೆ ಆಗೋದಿಲ್ಲ ತಲೆ ಇದ್ ಮಾಡಕ್ಕೆ. ಹಾಗಾಗಿ ನಾನು ಆದ್ರೆ ಸಾಯಂಕಾಲ ಟೈಮ್ ಬಂದು ಸ್ನಾನ ಆದಷ್ಟು ಮಾಡ್ಕೊಂತೀನಿ. ಆಯಿಲ್ ಅನ್ನ ಹಾಕಿ ಇದ್ ನೋಡಿ, ಇದು ಹಿಂಗ ಆಡ್ತಾ ಇದೆ ಗುಡಿಯ. ರೆಡಿ ಆಗಿದ್ದಾಳೆ ಅವಳು. ನಾನಿನ್ನ ರೆಡಿ ಆಗ್ಬೇಕು. ನಾನು ಬಟ್ಟೆಲ್ಲ ಹಾಕೊಂಡು ತಿಂಡಿ ತಿಂದಾಯ್ತು. ಈಗ ಒಂದ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ತಲೆನ ಕಟ್ಕೊಂಡ್ರೆ ಮುಗೀತು. ಸೊ ಇದೆಲ್ಲ ರೆಡಿ ಮಾಡ್ಕೊಂಡು ನಾನು ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್. ಓಕೆ, ಬಾಯ್ ಫ್ರೆಂಡ್ಸ್. ಗುಡಿಯ ರೆಡಿಯಾಗಿ ಅವ್ರ ಅಣ್ಣನ ಜೊತೆ ಹೋಗ್ತಾ ಇದ್ದಾಳೆ. ಅವ್ರ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಅರ್ಧ ದಾರಿಗೆ ಬಿಟ್ಟು ಬರ್ತಾನೆ ನನ್ ಮಗ. ಲಂಚ್ ಬ್ಯಾಗ್ ತಗೊಂಡು ಅವಳಿಗೆ ತಗೊಂಡು ಹೋಗಕ್ ಆಗಲ್ಲ ಅಂತ ಹೇಳಿ. ಟೈಮು 8:45 ಆಗಿದೆ. 8:45, 15 ನಿಮಿಷ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ಕಂಪ್ನಿಲಿ ವಿಡಿಯೋ ಮಾಡಕ್ಕೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಆದ್ರೆ ಟೈಮ್ ಇದ್ರೆ ಒಂಚೂರು ಎಲ್ಲಾದ್ರೂ ಟೈಮ್ ಸಿಕ್ಕಿದ್ರೆ ಮಾತ್ರ, ಯಾರಾದ್ರೂ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಒಂಚೂರು ವಿಡಿಯೋ ಮಾಡ್ಕೋಬಹುದು. ಯಾಕಂದ್ರೆ ಅಲೋ ಇಲ್ಲ ಕಂಪ್ನಿಯಲ್ಲಿ. ಯಾರಾದ್ರೂ ನನ್ನ ಫ್ರೆಂಡ್ಸು ಒಂಚೂರು ನನಗೆ ಸಪೋರ್ಟಿಂಗ್ ಕೊಟ್ರೆ ಮಾತ್ರ ನಾನು ವಿಡಿಯೋ ಮಾಡೋದು. ಹಾಗಾಗಿ ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಸಾಯಂಕಾಲ ಬಂದು ಮನೆಯಲ್ಲಿ ನಾನು ಕವರಿ ಮಾಡಕ್ ಆಗಲ್ಲ, ಸಾಕಾಗಿರುತ್ತೆ. ಗುಡಿಯ ಕಡೆ ನೋಡ್ಬೇಕು, ಮನೆ ಕೆಲಸ ಇರುತ್ತೆ. ಹಾಗಾಗಿ ನಾನು ಸಾಯಂಕಾಲ ಟೈಮು ನಾನು ಏನೇನ್ ಮಾಡ್ತೀನಿ ಅಂತ ನಾನು ವಿಡಿಯೋ ಮಾಡಕ್ಕಾಗಲ್ಲ. ಡೇ ಟೈಮ್ ನಾನು ಏನೇನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿವರೆಗೂ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಸಾಯಂಕಾಲ ಟೈಮು ನನಗೆ ತುಂಬಾನೇ ನಾನು ಟಯರ್ಡ್ ಆಗಿರ್ತೀನಿ, ಸಾಕಾಗಿರುತ್ತೆ. ಮತ್ತೆ ಗುಡಿಯ ಬಂದು ಅವಳಿಗೆ ಬಟ್ಟೆ ಚೇಂಜ್ ಮಾಡ್ಬೇಕು, ಅವಳಿಗೆ ಮತ್ತೆ ಸ್ನಾನ ಮಾಡಿಸ್ಬೇಕು. ಸಾಯಂಕಾಲ ಟೈಮ್ ಬಂದಿದ ತಕ್ಷಣ ನಾನು ಅವಳಿಗೆ ಸ್ನಾನ ಮಾಡಿಸ್ತೀನಿ. ಹಾಗಾಗಿ ಅವಾಗೆಲ್ಲ ಕೆಲಸ ಇರುತ್ತಲ್ಲ, ಮತ್ತೆ ಅದೆಲ್ಲ ವಿಡಿಯೋ ಮಾಡಕ್ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಡೇ ಟೈಮು ಎದ್ದು ನಾನು ಕೆಲ್ಸಕ್ಕೆ ಹೋಗೋವರೆಗೂ ಮಾತ್ರ ಡೈಲಿ ವ್ಲಾಗ್ ಆದಷ್ಟು ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಹಾಯ, ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಬೇಕು. ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿ ಹೊಸಬ್ರೆಲ್ಲ ಯಾರಿದ್ದೀರಾ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಮಾಡ್ತಾ ಇರುವ ನಾವು ವಿಡಿಯೋ ಮಾಡೋದು ಬೇರೆ, ಇಷ್ಟೆಲ್ಲ ಕೆಲಸ ತುಂಬಾನೇ ಕಷ್ಟ ಇರುತ್ತೆ. ಹೋಗಿದ್ 3 ದಿವಸಕ್ಕೆ 3 ತರ ಕೆಲಸ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ಕೆಲಸ ಆದ್ರೂ ನಾನು ಮತ್ತೆ ಇಲ್ಲಿ ಮಾಡ್ತೀನಿ. ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ನನ್ಗೆ ಮಾಡಕ್ಕೆ ಏನು ಇದಿಲ್ಲ, ಬೇಜಾರಿಲ್ಲ. ಮತ್ತೆ ಕೆಲಸ ಎಲ್ಲ ನನಗೆ ಆಲ್ ರೌಂಡ್ ಕೆಲಸ ಬರುತ್ತೆ.
ಹಾಗಾಗಿ ನನಗೆ ಆಲ್ರೌಂಡ್ ಕೆಲಸ ಕೊಡೋಕ್ಕೂ ಇಷ್ಟಪಡ್ತಾರೆ, ನಾನು ಮಾಡೋಕ್ಕೂ ಇಷ್ಟಪಡ್ತೀನಿ. ನಾನು ಹಿಂಜರಿಯೋದಿಲ್ಲ ಎಷ್ಟೇ ಕಷ್ಟ ಇದ್ರೂ. ಆದರೆ ನನ್ನ ಜೀವನದಲ್ಲಿ ಕಷ್ಟ ಅನ್ನೋದೇ ಜಾಸ್ತಿ, ಹಾಗಾಗಿ ನಾನು ಯಾವತ್ತಿಗೂ ನಾನು ಕಷ್ಟ ಅಂತ ಅಂದ್ಕೊಳ್ಳೋದಿಲ್ಲ. ಅದೇ ನನ್ನ ಸುಖ ಅಂತ ನಾನು ಜೀವನ ಮಾಡ್ತೀನಿ. ನಾನು ಈ ರೀತಿ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಸಾವಿರಾರು ಜನ ಕೆಲಸ ಮಾಡ್ತಾರೆ ನಮ್ಮ ಕಂಪ್ನಿಯಲ್ಲಿ. ದೊಡ್ಡ ಕಂಪ್ನಿ ನಮ್ಮದು, ನೀವು ನೋಡ್ತಾ ಇರ್ಬೋದು. ಮತ್ತು ನಾನು ಮಾಡ್ತಾ ಇರುವ ಕೆಲಸ ಯಾವುದು, ನಿಮಗೆ ಈ ಕೆಲಸ ಇಷ್ಟ ಆಯಿತಾ ಅಂತ ಏನಾದರೂ ಇದ್ದರೆ, ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಇವತ್ತು ಗುಡಿಯ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ಕೇಳಿ. ಅದೇ ಖುಷಿಯಲ್ಲಿ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ.